ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ವಿಷ್ಣು ಮಂಚು, ಪ್ರಭಾಸ್, ಅಕ್ಷಯ್ ಕುಮಾರ್ ಅಭಿನಯದ ತೆಲುಗಿನ ಕಣ್ಣಪ್ಪ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ತಿನ್ನಡು ಒಬ್ಬ ನಾಸ್ತಿಕ ಆಗಿರ್ತಾನೆ. ಆದ್ರೆ ಅವನಿಂದ ಒಂದು ಮಹಾಕಾರ್ಯ ಆಗೋದ್ರಲ್ಲಿ ಇರುತ್ತೆ. ಆ ಮಹಾಕಾರ್ಯ ಏನು? ನಾಸ್ತಿಕನಾಗಿದ್ದ ತಿನ್ನಡುಗೆ ಶಿವನ ಮೇಲೆ ಅಪಾರ ಭಕ್ತಿ ಬಂದಿದ್ದು ಹೇಗೆ? ಕಡೆಗೆ ತಿನ್ನಡು ಜೀವನ ಏನಾಯ್ತು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಕೈಲಾಸದಲ್ಲಿ ಪಗಡೆ ಆಡುತ್ತಿದ್ದ ಶಿವ ಪಾರ್ವತಿಯನ್ನ ತೋರಿಸ್ತಾರೆ. ಪಾರ್ವತಿ ಪಗಡೆ ಆಟಗಿದ್ದ ಕಾರಣ ಶಿವ ಏನ್ ವರ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಪಾರ್ವತಿ ಮೊದಲು ನೀಡಿರೋ ವರಗಳನ್ನ ಪೂರೈಸಿ ಅಂತ ಹೇಳ್ತಾಳೆ. ಅಂದ್ರೆ 3 ಜನ ಶಿವನ ಮಹಾಭಕ್ತರಿರುತ್ತಾರೆ. ಅವರು ಶ್ರೀ ಕಾಳ ಅಸ್ಥಿಯ ರೂಪದಲ್ಲಿ ಜನ್ಮ ಪಡೆದಿರ್ತಾರೆ. ಶ್ರೀ ಅಂದ್ರೆ ಜೇಡ, ಕಾಳ ಅಂದ್ರೆ ಹಾವು, ಅಸ್ಥಿ ಅಂದ್ರೆ ಆನೆ. ಈ 3 ಜನರ ಹೆಸರಲ್ಲಿ ಶ್ರೀ ಕಾಳಹಸ್ತಿ ಅನ್ನೋ ಜಾಗ ನಿರ್ಮಾಣ ಮಾಡೋದು ಮತ್ತೆ ಶಿವನ ವಾಯುಲಿಂಗವನ್ನ ಎಲ್ಲಾ ಜನರು ಪೂಜೆ ಮಾಡೋ ಹಾಗೆ ಮಾಡೋದಾಗಿ ಶಿವ ಮಾತು ಕೊಟ್ಟಿರ್ತಾನೆ. ಆದ್ರೆ ಈ ಕೆಲಸಗಳು ನೆರವೇರಿರಲ್ಲ. ಅದನ್ನ ಪಾರ್ವತಿ ಕೇಳಿದಾಗ ಶಿವ ಈ ಮಹಾ ಕಾರ್ಯಗಳನ್ನ ಪೂರ್ಣಗೊಳಿಸೋಕೆ ಅಂತ ಒಬ್ಬ ಹುಟ್ಟಿದ್ದಾನೆ ಅಂತ ಹೇಳ್ತಾನೆ. ಅವನೇ ತಿನ್ನಡು. ಎಲ್ರು ತಿನ್ನ ಅಂತ ಕರಿತಾ ಇರ್ತಾರೆ. ತಿನ್ನ ಇರೋದು ಕಾಡಲ್ಲಿ. ತಿನ್ನನಿಗೆ ಕೇತು ಅನ್ನೋ ಒಬ್ಬ ಗೆಳೆಯ ಇರ್ತಾನೆ. ತಿನ್ನ ಕೇತು ಗೆಳೆಯರ ಜೊತೆ ಮಾವಿನ ಮರದ ಬಳಿ ಆಟ ಆಡ್ತಾ ಇರ್ತಾನೆ. ಅವಾಗ ಅವರಿಗೆ ಗಂಟೆ ಹೊಡೆಯೋ ಶಬ್ದ ಕೇಳಿಸುತ್ತೆ. ಅದಕ್ಕೆ ಎಲ್ರು ಆ ಊರಿನ ದೇವರ ಗುಡಿ ಬಳಿ ಓಡ್ ಬರ್ತಾ ಇರ್ತಾರೆ. ಈ ಕಡೆ ದೇವಿಯ ಬಳಿ ಮಾರೆಮ್ಮ ಅನ್ನೋ ಮಹಿಳೆ ಇರ್ತಾಳೆ. ಅವಳು ಮೈ ಮೇಲೆ ದೇವರು ಬಂದಂತೆ ಆಡ್ತಾ ಇರ್ತಾಳೆ. ಆ ಊರಿನ ಜನರಿಗೆ ಒಂದು ರೋಗ ಬಂದು ಎಲ್ಲಾ ಜನ ಸತ್ತು ಹೋಗ್ತಾ ಇರ್ತಾರೆ. ಅದಕ್ಕೆ ಮಾರೆಮ್ಮ ಮೈ ಮೇಲೆ ದೇವರು ಬಂದಂತೆ ಆಡ್ತಾ ದೇವಿ ನರಬಲಿ ಕೇಳ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಜೊತೆಗೆ ಮಾರೆಮ್ಮ ಒಂದು ನಿಂಬೆ ಹಣ್ಣು ತಗೊಂಡು ಅದು ಯಾರ ಮೇಲೆ ಬೀಳುತ್ತೆ ಅವ್ರನ್ನ ಬಲಿ ಕೊಡ್ಬೇಕು ಅಂತ ಹೇಳಿ ಅದನ್ನ ಎಸಿತಾಳೆ. ಅದು ತಿನ್ನನ ಮೇಲೆ ಬೀಳ್ಬೇಕಿರುತ್ತೆ. ಆದ್ರೆ ಕೇತು ಮೇಲೆ ಬೀಳುತ್ತೆ. ಅದಕ್ಕೆ ಕೇತುನ ಬಲಿ ಕೊಟ್ಬಿಡ್ತಾರೆ. ಅದನ್ನ ನೋಡಿ ತಿನ್ನಾಗೆ ದೇವರ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ತಿನ್ನ ಕೇತು ಕತ್ತಿಗೆ ಹಾಕೊಂಡಿದ್ದ ಚೈನ್ ಎತ್ಕೊಂಡು ದೇವಿಗೆ ಕಲ್ಲಲ್ಲಿ ಹೊಡೆದು ದೇವರಿಲ್ಲ, ಅದು ಕಲ್ಲು ಮಾತ್ರ ಅಂತ ಹೇಳ್ಕೊಂಡು ಅಲ್ಲಿಂದ ಅವನ ಅಮ್ಮನ ಸಮಾಧಿ ಬಳಿಗೆ ಹೋಗಿ ಅಳ್ತಾ ಕೂತಿರ್ತಾನೆ. ಅಲ್ಲಿಗೆ ಅವನ ತಂದೆ ನಾಥನಾಥ ಬಂದು ತಿನ್ನನ ಸಮಾಧಾನ ಮಾಡ್ತಾನೆ. ಈ ನಾಥನಾಥನೇ ಆ ಊರಿನ ಜನರಿಗೆ ನಾಯಕ. ಆ ಒಂದು ಕಾಡಿನಲ್ಲಿ 5 ಪಂಗಡಗಳು ಇರ್ತವೆ. ಆ ಎಲ್ಲಾ ಪಂಗಡಗಳಿಗೂ ಒಬ್ಬೊಬ್ಬ ನಾಯಕ ಇರ್ತಾನೆ. ಹೀಗೆ ತಿನ್ನ ನಾಸ್ತಿಕನಾಗಿ ಬೆಳೆದು ದೊಡ್ಡವನಾಗ್ತಾನೆ. ತಿನ್ನ ಬೇಟೆ ಆಡೋದ್ರಲ್ಲಿ ಎತ್ತಿದ ಕೈ. ಹೀಗಿದ್ದಾಗ ಒಂದಿನ ಒಬ್ಬಳು ಮಹಿಳೆಯ ಮಗುನ ಒಂದು ಹದ್ದು ಎತ್ಕೊಂಡು ಹೋಗ್ಬಿಡುತ್ತೆ. ಎಷ್ಟೊಂದು ಜನ ಹದ್ದನ್ನ ಕೊಲ್ಲೋಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗಲ್ಲ. ಅವಾಗ ತಿನ್ನ ಅವನ ಕುದುರೆ ಏರಿ ಬಾಣ ಬಿಟ್ಟು ಹದ್ದನ್ನ ಕೊಂದು ಮಗು ಕೆಳಗೆ ಬೀಳುವಷ್ಟರಲ್ಲಿ ಹಾರಿ ಮಗುನ ಹಿಡ್ಕೋತಾನೆ. ಆ ದಿನ ರಾತ್ರಿ ನಾಥನಾಥ ಊರಿನ ಮಕ್ಕಳಿಗೆ ತಿನ್ನನ ಸಾಹಸಗಳನ್ನ ಹೇಳ್ತಾ ಇರ್ತಾನೆ. ಒಂದ್ಸಲ ತಿನ್ನ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ಗುಹೆಯಲ್ಲಿ ಒಂದು ಹುಲಿ ತಿನ್ನನ ಮೇಲೆ ಅಟ್ಯಾಕ್ ಮಾಡಿರುತ್ತೆ. ತಿನ್ನ ಅಲ್ಲೇ ಇದ್ದ ಬರ್ಜಿ ತಗೊಂಡು ಹುಲಿಗೆ ಚುಚ್ಚಿ ಸಾಯಿಸಿರ್ತಾನೆ. ಈ ರೀತಿ ಸಾಹಸ ಕಥೆಗಳನ್ನ ನಾಥನಾಥ ಪ್ರತಿದಿನ ಮಕ್ಕಳಿಗೆ ಹೇಳ್ತಾ ಇರ್ತಾನೆ. ಮಾರನೇ ದಿನ ತಿನ್ನ ಅವನ ಗೆಳೆಯ ಮಾಲಿ ಜೊತೆಗೆ ಬೇಟೆಯಾಡೋಕೆ ಹೋಗಿರ್ತಾನೆ. ಅವಾಗ ಅವನಿಗೆ ನೆಮಾಲಿ ಅನ್ನೋ ಹುಡುಗಿ ಸ್ನಾನ ಮಾಡಿ ಶಿವನಿಗೆ ಪೂಜೆ ಮಾಡ್ತಾ ಇರೋದು ಕಾಣಿಸುತ್ತೆ. ನೆಮಾಲಿನ ನೋಡಿ ತಿನ್ನ ಪ್ರೀತಿಯಲ್ಲಿ ಬೀಳ್ತಾನೆ. ಈ ನೆಮಾಲಿ ಆ ಕಾಡಿನಲ್ಲಿ ಇರೋ ಇನ್ನೊಂದು ಪಂಗಡದ ರಾಜಕುಮಾರಿ. ನೆಮಾಲಿ ಪಂಗಡಕ್ಕೆ ಅವಳ ತಾಯಿ ಪನ್ನಗ ನಾಯಕಿಯಾಗಿರ್ತಾಳೆ. ಅಲ್ಲಿರೋ ಹೆಣ್ಣು ಮಕ್ಕಳಿಗೆಲ್ಲ ಕತ್ತಿ ಒರೆಸೆ ಬರ್ತಾ ಇರುತ್ತೆ. ಆದ್ರೆ ನೆಮಾಲಿ ಅದ್ನೆಲ್ಲ ಕಲಿಯೋದು ಬಿಟ್ಟು ಶಿವನ ಆರಾಧನೆಯಲ್ಲಿ ಮುಳುಗಿರ್ತಾಳೆ. ಅದಕ್ಕೆ ಪನ್ನಗ ನೆಮಾಲಿಯನ್ನು ಸರಿಯಾದ ದಾರಿಗೆ ತರೋಕೆ ಅಂತ 2 ಪಂಡಿತರನ್ನ ಕರೆಸ್ತಾಳೆ. ನೆಮಾಲಿ ಆ ಪಂಡಿತರ ಬಳಿ ಒಂದೇ ಒಂದು ಬಾರಿ ನನ್ನನ್ನು ಆ ವಾಯುಲಿಂಗದ ಬಳಿ ಕರ್ಕೊಂಡು ಹೋಗಿ ಅಂತ ಕೇಳ್ತಾಳೆ. ವಾಯುಲಿಂಗನ ಭದ್ರಗಡ ಪಂಗಡದವರು ರಕ್ಷಣೆ ಮಾಡ್ತಾ ಇರ್ತಾರೆ. ವಾಯುಲಿಂಗದ ಬಳಿ ಹೋಗೋಕೆ ಯಾರಿಗೂ ಪರ್ಮಿಷನ್ ಇರಲ್ಲ. ಮಹಾದೇವ ಶಾಸ್ತ್ರಿ ಅನ್ನೋರು ಮಾತ್ರ ವಾಯುಲಿಂಗಕ್ಕೆ ಪ್ರತಿದಿನ ಪೂಜೆ ಸಲ್ಲಿಸ್ತಾ ಇರ್ತಾನೆ. ವಾಯುಲಿಂಗಕ್ಕೆ ಪುರಾತನ ಕಾಲದಿಂದಲೂ ಕೇವಲ ಮಹಾದೇವ ಶಾಸ್ತ್ರಿಯವರ ವಂಶದವರು ಮಾತ್ರ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ. ಹಾಗಾಗಿ ಮಹಾದೇವ ಶಾಸ್ತ್ರಿಯನ್ನು ಬಿಟ್ಟು ಬೇರೆ ಯಾರು ಆ ವಾಯುಲಿಂಗವನ್ನು ನೋಡಿರುವುದೂ ಇಲ್ಲ. ಇದನ್ನ ಇವಾಗ ಪಂಡಿತರು ನೆಮಾಲಿಗೂ ಹೇಳ್ತಾರೆ. ಈ ಕಡೆ ಕಾಲಮುಖ ಅನ್ನೋ ರಾಜ ಅವನ ತಮ್ಮನನ್ನು ವಾಯುಲಿಂಗ ಎತ್ಕೊಂಡು ಬರೋಕೆ ಕಳಿಸ್ತಾನೆ. ಕಾಲಮುಖನ ತಮ್ಮ ತಿನ್ನನ ಬಳಿಗೆ ಬಂದು ವಾಯುಲಿಂಗದ ದಾರಿ ಕೇಳ್ತಾನೆ. ತಿನ್ನ ದಾರಿ ತೋರಿಸ್ತಾನೆ. ಈ ಕಾಲಮುಖನ ತಮ್ಮ ಕಾಲಮುಖ ಹೇಳಿದ ಹಾಗೆ ಕೆಲಸ ಮಾಡ್ಕೊಂಡು ಹೋಗದೆ ಕಾಡಿನ ಮಧ್ಯೆ ಸಿಕ್ಕ ನೆಮಾಲಿ ಪಂಗಡದ ಕೆಲವು ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡೋಕೆ ಹೋಗ್ತಾನೆ. ತಿನ್ನನಿಗೆ ಗೊತ್ತಾಗಿ ಕಾಲಮುಖನ ತಮ್ಮನ ಜೊತೆಗೆ ಅವನ ಜೊತೆ ಬಂದಿದ್ದ 50 ಜನರನ್ನು ಸಾಯಿಸಿ ಬಿಡ್ತಾನೆ. ಅದರಲ್ಲಿ ಒಬ್ಬ ಮಾತ್ರ ತಪ್ಪಿಸಿಕೊಂಡು ಹೋಗ್ತಾನೆ. ಕಾಲಮುಖನ ತಮ್ಮ ಸಾಯೋ ಮುಂಚೆ, ನಾವು 50 ಜನ ವಾಯುಲಿಂಗ ತಗೊಂಡು ಹೋಗೋಕೆ ಬಂದಿದ್ದು. ಆಗ ನಾನು ಸತ್ತೋದ್ರೆ ನಮ್ಮಣ್ಣ ಕಾಲಮುಖ 1,00,000 ಜನರ ಸೈನ್ಯದ ಜೊತೆ ಬಂದು ನಿಮ್ಮ 5 ಪಂಗಡಗಳನ್ನು ನಾಶ ಮಾಡಿ ವಾಯುಲಿಂಗವನ್ನ ತಗೊಂಡೋಗ್ತಾನೆ ಅಂತ ಹೇಳ್ತಾನೆ. ಅವನು ಹೇಳಿದ ಹಾಗೆ ತಪ್ಪಿಸಿಕೊಂಡು ಹೋಗಿದ್ದ ಒಬ್ಬ ಎಲ್ಲಾ ವಿಷಯವನ್ನು ಕಾಲಮುಖನಿಗೆ ಹೇಳ್ತಾನೆ. ಕಾಲಮುಖ ಅವನ ಸೈನ್ಯದ ಜೊತೆಗೆ ಕಾಡಿನ ಕಡೆ ಪ್ರಯಾಣ ಶುರು ಮಾಡ್ತಾನೆ. ಕಾಲಮುಖ ಬಂದ್ರೆ ತಿನ್ನನ ಪಂಗಡ ನಾಶ ಆಗುತ್ತೆ ಅಂತ ನಾಥನಾಥ ಎಕ್ಸ್ಪೆಕ್ಟ್ ಮಾಡಿ ಅವರು ಯುದ್ಧ ಗೆಲ್ಬೇಕು ಅಂದ್ರೆ ಕಾಡಿನ 5 ಪಂಗಡಗಳು ಒಂದಾಗಬೇಕು ಅಂತ ಹೇಳ್ತಾನೆ. ಆದ್ರೆ ಆ 5 ಪಂಗಡದವರು ಕಿತ್ತಾಡ್ಕೊಂಡು ದೂರ ದೂರ ಆಗಿರ್ತಾರೆ. ಆದ್ರೂ ನಾಥನಾಥ ಎಲ್ಲಾ ಪಂಗಡದವರ ನಾಯಕರನ್ನು ಇನ್ವೈಟ್ ಮಾಡ್ತಾನೆ. ಅಲ್ಲಿಗೆ ಎಲ್ಲಾ ಪಂಗಡದವರು ಬರ್ತಾರೆ.
ಅದ್ರಲ್ಲಿ ನಾತನಾತನ ಒಂದು ಪಂಗಡ, ನೆಮಾಲಿಯ ತಾಯಿ ಪನ್ನಗಳ ಪಂಗಡ, ವಾಯುಲಿಂಗವನ್ನು ರಕ್ಷಿಸುವ ಭದ್ರಗಣ, ಜೊತೆಗೆ ನಮ್ಮ ಕನ್ನಡದ ದೇವರಾಜು ಅವರ ಒಂದು ಪಂಗಡ, ಜೊತೆಗೆ ಇನ್ನೊಂದು ಪಂಗಡ ಇರುತ್ತೆ. ದೇವರಾಜು ಮಗನ ಹೆಸರು ಬೆಬ್ಬುಲಿ ಅಂತ. ಅಲ್ಲಿ ತಿನ್ನ ಎಲ್ಲರಿಗೂ ಮೋಟಿವೇಟ್ ಮಾಡಿ ಎಲ್ಲ ಒಟ್ಟಿಗೆ ಹೋರಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲ ತಿನ್ನನ ನಾಯಕತ್ವದಲ್ಲಿ ಯುದ್ಧ ಮಾಡೋಕೆ ರೆಡಿ ಆಗ್ತಾರೆ. ಆದ್ರೆ ದೇವರಾಜು ಮಗ ಬೆಬ್ಬುಲಿ ಅವನು ನಾಯಕ ಆಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ವೋಟಿಂಗ್ ಮಾಡ್ತಾರೆ. ಅದ್ರಲ್ಲಿ 3 ಪಂಗಡದವರು ತಿನ್ನನ ನಾಯಕ ಅಂತ ಒಪ್ಕೊಳ್ತಾರೆ. ಅದಕ್ಕೆ ಎಲ್ಲರೂ ತಿನ್ನನೇ ನಾಯಕ ಅಂತ ಒಪ್ಕೋಬೇಕಾಗುತ್ತೆ. ಇದೆಲ್ಲ ಆದ್ಮೇಲೆ ಒಂದಿನ ನೆಮಾಲಿ ಶಿವಲಿಂಗಕ್ಕೆ ಪೂಜೆ ಮಾಡುವಾಗ ತಿನ್ನ ಶಿವನಿಗೆ ಅಂತ ಇಟ್ಟಿದ್ದ ಎಲ್ಲಾ ಹಣ್ಣುಗಳನ್ನು ತಿನ್ಬಿಡ್ತಾನೆ. ಅದನ್ನ ನೋಡಿ ನೆಮಾಲಿ ತಿನ್ನನ ಜೊತೆ ಕತ್ತಿ ತಗೊಂಡು ಯುದ್ಧ ಮಾಡೋಕೆ ಹೋಗ್ತಾಳೆ. ಆದ್ರೆ ತಿನ್ನನ ಮೇಲೆ ಗೆಲ್ಲೋಕಾಗುತ್ತಾ? ಇಲ್ಲ. ತಿನ್ನನ ಜೊತೆ ಪ್ರೀತಿಯಲ್ಲಿ ಬೀಳ್ತಾಳೆ. ಈ ಕಡೆ ಮಾರೆಮ್ಮ ಅವಳ ಮಗಳು ಶಿವಾಂಗಿನ ತಿನ್ನನ ಜೊತೆ ಮದುವೆ ಮಾಡ್ಬೇಕು ಅಂತ ಅನ್ಕೋತಾಳೆ. ಹೇಗಿದ್ರು ತಿನ್ನ ಎಲ್ಲರಿಗೂ ನಾಯಕ ಆಗಿದ್ದಾನೆ, ಅದರಿಂದ ಶಿವಾಂಗಿ ರಾಜ್ಕುಮಾರಿ ಆಗ್ತಾಳೆ. ಅವಾಗ ತಿನ್ನ ಮಾರೆಮ್ಮನ ಮಾತಿಗೆ ಇಲ್ಲ ಅಂತ ಅನ್ನೋಲ್ಲ ಅಂತ ಮಾರೆಮ್ಮ ಈ ಪ್ಲಾನ್ ಮಾಡ್ತಾಳೆ. ಆದ್ರೆ ಶಿವಾಂಗಿ ತಿನ್ನನ ಗೆಳೆಯ ಮಾಲಿನ ಪ್ರೀತಿ ಮಾಡ್ತಾ ಇರ್ತಾಳೆ. ಈ ವಿಷಯ ಮಾರೆಮ್ಮಗೆ ಗೊತ್ತಾಗಿ ಮತ್ತೆ ಮೈ ಮೇಲೆ ದೇವರು ಬಂದಂತೆ ನಾಟಕ ಆಡ್ತಾ ಮಾಲಿನ ಬಲಿ ಕೊಡೋಕೆ ಪ್ಲಾನ್ ಮಾಡ್ತಾಳೆ. ಇನ್ನೇನು ಮಾಲಿನ ಬಲಿ ಕೊಡ್ಬೇಕು ಅಷ್ಟರಲ್ಲಿ ತಿನ್ನ ಅಲ್ಲಿಗೆ ಬಂದು ಅದನ್ನ ನಿಲ್ಲಿಸಿ ಅವನು ಬದುಕಿರೋವರೆಗೂ ನರಬಲಿ ಕೊಡೋಕೆ ಬಿಡಲ್ಲ ಅಂತ ಪ್ರಮಾಣ ಮಾಡ್ತಾನೆ. ಎಲ್ರಿಗೂ ಮಾರೆಮ್ಮ ಮಾಡ್ತಾ ಇರೋದು ನಾಟಕ ಅಂತ ಹೇಳ್ತಾನೆ. ಆದ್ರೆ ಯಾರು ತಿನ್ನ ಹೇಳೋದನ್ನ ನಂಬೋದೇ ಇಲ್ಲ. ಎಲ್ರು ಪಾರಂಪರಿಕವಾಗಿ ನಡೆಸಿಕೊಂಡು ಬಂದಿರೋ ನರಬಲಿನ ನಿಲ್ಲಿಸೋಕೆ ಆಗಲ್ಲ, ಅದನ್ನ ನಿಲ್ಲಿಸ್ತಾ ಇರೋ ತಿನ್ನನ ಕೆಳಗೆ ನಾವು ಯುದ್ಧ ಮಾಡೋಕೆ ಆಗಲ್ಲ ಅಂತ ಹೇಳ್ತಾರೆ. ಅವಾಗ ತಿನ್ನ ಮಾರೆಮ್ಮ ಅವಳ ಮಗಳನ್ನ ನನ್ ಜೊತೆ ಮದುವೆ ಮಾಡಿ ಕೊಡೋಕೆ ಮಾಲಿನ ಬಲಿ ಕೊಡ್ತಾ ಇರೋದು ಅಂತ ಹೇಳ್ತಾನೆ. ಅವಾಗ ಬೆಬ್ಬುಲಿ ಮುಂದೆ ಬಂದು ತಿನ್ನಾಗೆ ನೀನ್ ಮಾಡ್ತಾ ಇರೋದು ಸರಿನಾ? ನನ್ ಜೊತೆ ಸಂಬಂಧ ಆಗಿರೋ ನೆಮಾಲಿ ಜೊತೆ ನೀನ್ ಓಡಾಡ್ತಾ ಇಲ್ವಾ ಅಂತ ಕೇಳ್ತಾನೆ. ಅಂದ್ರೆ ನೆಮಾಲಿ ತಾಯಿ ಪನ್ನಗ ನೆಮಾಲಿಗೆ ಗೊತ್ತಾಗದ ಹಾಗೆ ಬೆಬ್ಬುಲಿ ಜೊತೆ ಸಂಬಂಧ ಮಾತಾಡಿರ್ತಾಳೆ. ಇವಾಗ ಇಬ್ರು ನೆಮಾಲಿನ ಮದುವೆ ಆಗೋಕೆ ರೆಡಿ ಆಗಿದ್ದ ಕಾರಣ ಇಬ್ಬರಿಗೂ ಸಂಪ್ರದಾಯದಂತೆ ಯುದ್ಧ ಮಾಡೋಕೆ ಹೇಳ್ತಾರೆ. ಬೆಬ್ಬುಲಿ ಮತ್ತೆ ತಿನ್ನನ ಮಧ್ಯೆ ಒಂದು ಯುದ್ಧ ನಡೆಯುತ್ತೆ. ಮೊದಲಿಗೆ ಬೆಬ್ಬುಲಿ ಕೈಲಿ ತಿನ್ನ ಒದೆ ತಿಂದ್ರು, ನಂತರ ತಿನ್ನ ಬೆಬ್ಬುಲಿಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ. ಆದ್ರಿಂದ ಬೆಬ್ಬುಲಿ ಕೋಮಾಗೆ ಹೋಗ್ಬಿಡ್ತಾನೆ. ಇದನ್ನ ನೋಡಿ ನಾತನಾತ ತಿನ್ನಾಗೆ ಬೈದು ಪಂಗಡದಿಂದ ಬಹಿಷ್ಕಾರ ಹಾಕ್ಬಿಡ್ತಾನೆ. ಪನ್ನಗ ನೆಮಾಲಿ ಕರ್ಕೊಂಡು ಹೋಗ್ಬಿಡ್ತಾಳೆ. ತಿನ್ನ ಅವನ ಕುದುರೆ ಜೊತೆ ಅವನ ಊರು ಬಿಟ್ಟು ಈಚೆ ಹೋಗ್ತಾನೆ. ಇದನ್ನ ನೋಡ್ತಿದ್ದ ಪಾರ್ವತಿ ಶಿವನಿಗೆ ಈ ತಿನ್ನ ನೋಡಿದ್ರೆ ದೇವರನ್ನ ನಂಬೋದೇ ಇಲ್ಲ, ಅವನು ಹೇಗೆ ನಿಮ್ಮ ವಾಯುಲಿಂಗವನ್ನ ಪ್ರಪಂಚಕ್ಕೆ ಪರಿಚಯಿಸ್ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ಶಿವ ಇವನು ಈ ಯುಗದಲ್ಲಿ ತಿನ್ನಡು, ಆದ್ರೆ ದ್ವಾಪರ ಯುಗದಲ್ಲಿ ಇವನು ಅರ್ಜುನನಾಗಿದ್ದ ಅಂತ ಹೇಳ್ತಾನೆ. ಇವಾಗ ನಮಗೆ ದ್ವಾಪರ ಯುಗದಲ್ಲಿ ನಡೆದ ಒಂದು ಘಟನೆಯನ್ನ ತೋರಿಸ್ತಾರೆ. ಅರ್ಜುನ ಶಿವನಿಂದ ಪಾಶುಪತಾಸ್ತ್ರ ಪಡೆಯೋಕೆ ಶಿವನ ಧ್ಯಾನ ಮಾಡ್ತಾ ಇರ್ತಾನೆ. ಅವಾಗ ಅರ್ಜುನನಿಗೆ ಒಂದು ಹಂದಿ ಕಾಣಿಸುತ್ತೆ. ಅರ್ಜುನ ಅವನ ಬಿಲ್ಲಿಂದ ಅದನ್ನ ಕೊಲ್ತಾನೆ. ಹೋಗಿ ನೋಡಿದ್ರೆ ಹಂದಿಗೆ 2 ಬಾಣ ಬಿದ್ದಿರುತ್ತೆ. ಇನ್ನೊಂದು ಬಾಣನ ಒಬ್ಬ ಬೇಟೆಗಾರ ಬಿಟ್ಟಿರ್ತಾನೆ. ಆ ಬೇಟೆಗಾರ ಹಂದಿಯ ಬಳಿಗೆ ಬಂದಾಗ ಅರ್ಜುನ ಆ ಬೇಟೆಗಾರನ ಜೊತೆ ಪೊಗರಿನಿಂದ ಮಾತಾಡ್ತಾನೆ. ಅದಕ್ಕೆ ಆ ಬೇಟೆಗಾರ ಅರ್ಜುನನಿಗೆ ದೂರದಲ್ಲಿ ಕಾಣೋ ಪಟರೆಗೆ ಯಾರು ಮೊದಲು ಬಾಣ ಹೊಡಿತಾರೆ ಅಂತ ಸವಾಲಾಗ್ತಾನೆ. ಅರ್ಜುನ ಮೊದಲು ಬಾಣ ಬಿಟ್ಟರು ಆ ಬೇಟೆಗಾರ ಬಿಟ್ಟ ಬಾಣ ಅರ್ಜುನನ ಬಾಣವನ್ನು ಸೀಳಿಕೊಂಡು ಹೋಗಿ ಪಟರೆಗೆ ಹೊಡೆಯುತ್ತೆ. ಆಮೇಲೆ ಇಬ್ಬರು ಕತ್ತಿಯಲ್ಲಿ ಯುದ್ಧ ಮಾಡ್ತಾರೆ. ಅವಾಗಲೂ ಅರ್ಜುನನಿಗೆ ಆ ಬೇಟೆಗಾರನನ್ನ ಸೋಲಿಸಲು ಆಗಲ್ಲ. ಅದನ್ನ ನೋಡಿ ಅರ್ಜುನ ಆಶ್ಚರ್ಯಗೊಂಡು ಆ ಬೇಟೆಗಾರನನ್ನ ದೃಷ್ಟಿ ಇಟ್ಟು ನೋಡಿದಾಗ ಅರ್ಜುನನಿಗೆ ತಿಳಿಯುತ್ತೆ ಅವನು ಕೇವಲ ಸಾಮಾನ್ಯ ಬೇಟೆಗಾರನಲ್ಲ, ಅವನು ಸಾಕ್ಷಾತ್ ಶಿವ ಅಂತ. ಶಿವನನ್ನು ನೋಡಿದ ಅರ್ಜುನ ಶಿವನ ಬಳಿ ಮುಕ್ತಿಯನ್ನು ಕೇಳ್ತಾನೆ. ಆವಾಗ ಶಿವ ಅರ್ಜುನನಿಗೆ ನೀನು ಕುರುಕ್ಷೇತ್ರದಲ್ಲಿ ಹೋರಾಡಬೇಕು, ಧರ್ಮವನ್ನು ಕಾಪಾಡಬೇಕು ಅಂತ ಹೇಳಿ ಶಿವ ಅರ್ಜುನನಿಗೆ ಪಾಶುಪತಾಸ್ತ್ರ ನೀಡಿ ಹೋಗುತ್ತಾನೆ. ಆ ಅರ್ಜುನನೇ ಕಲಿಯುಗದಲ್ಲಿ ತಿನ್ನಡು ಆಗಿ ಜನ್ಮ ತಾಳಿರುತ್ತಾನೆ. ಇವಾಗ ಕತೆ ಮತ್ತೆ ಕಲಿಯುಗಕ್ಕೆ ಬರುತ್ತೆ. ತಿನ್ನ ಊರನ್ನೇ ತೊರೆದು ಹೋಗ್ತಾನೆ. ಈ ಕಡೆ ನೆಮಾಲಿ ಕೂಡ ಪನ್ನಗಳ ಮಾತು ಕೇಳದೆ ತಿನ್ನನನ್ನು ಹುಡುಕಿಕೊಂಡು ಬರ್ತಾಳೆ. ತಿನ್ನ ಅವನ ತಾಯಿಯ ಸಮಾಧಿ ಬಳಿ ಇರ್ತಾನೆ. ಅಲ್ಲಿಗೆ ಬಂದ ನೆಮಾಲಿ ತಿನ್ನನನ್ನು ಮದುವೆಯಾಗ್ತಾಳೆ. ಆಮೇಲೆ ಇಬ್ರು ಒಂದು ಗುಡಿಸಲು ಕಟ್ಟಿಕೊಳ್ತಾರೆ. ಗುಡಿಸಲು ಮುಂದೆ ತಿನ್ನ ಒಂದು ಡಮರುಗ ರೆಡಿ ಮಾಡಿ ನೆಮಾಲಿಗೆ ತಿನ್ನ ಇಲ್ಲದ ವೇಳೆ ಏನೇ ಅಪಾಯ ಆದ್ರೂ ಆ ಡಮರುಗವನ್ನು 3 ಬಾರಿ ಬಾರಿಸೋಕೆ ಹೇಳ್ತಾನೆ. ಇಬ್ರು ಸಂತೋಷವಾಗಿರ್ತಾರೆ. ಈ ಕಡೆ ರಾತ್ರಿ ವೇಳೆಯಲ್ಲಿ 5 ಪಂಗಡದ ನಾಯಕರು ನಾತನಾತನ ಬಳಿ ಬಂದು ಎಲ್ಲರೂ ನಾತನಾತನ ನಾಯಕತ್ವದಲ್ಲಿ ಹೋರಾಡೋಕೆ ರೆಡಿ ಅಂತ ಹೇಳ್ತಾರೆ. ಅವರು ಇನ್ನು ರೆಡಿ ಆಗೋವಾಗ್ಲೇ ಕಾಲಮುಖ ಸೈನ್ಯದ ಜೊತೆ ಬಂದು ಅಟ್ಯಾಕ್ ಮಾಡ್ತಾನೆ. ಅದರಲ್ಲಿ ತುಂಬಾ ಜನ ಸತ್ತೋಗ್ತಾರೆ. ನಾತನಾತ ಎಲ್ಲರನ್ನು ಸೇತುವೆ ದಾಟಿ ಕಾಡಿನ ಒಳಗೆ ಕಳಿಸಿ ಅವನು ಸೇತುವೆ ಮೇಲೆ ಯಾರು ಸೇತುವೆ ದಾಟದ ರೀತಿ ತಡಿತಾ ಇರ್ತಾನೆ. ಅವಾಗ ಕಾಲಮುಖ ಬಾಣದಿಂದ ನಾತನಾತನ ಹೊಡೆದು ಸಾಯಿಸ್ತಾನೆ. ನಾತನಾತ ಸಾಯೋ ಮುಂಚೆ ಕಾಲಮುಖನ ಕಡೆಯವರು ಸೇತುವೆ ದಾಟದ ಹಾಗೆ ಸೇತುವೆಗೆ ಕಟ್ಟಿದ್ದ ಹಗ್ಗವನ್ನು ತುಂಡು ಮಾಡಿ ಸಾಯ್ತಾನೆ. ಸತ್ತು ಹೋದ ನಾತನಾತ ತಿನ್ನನ ಎದುರು ಅವನ ಭ್ರಮೆಯಂತೆ ಬಂದು ತಿನ್ನನನ್ನು ಮಾತಾಡಿಸಿಕೊಂಡು ಮಾಯ ಆಗ್ತಾನೆ. ತಿನ್ನನಿಗೆ ಅವನ ತಂದೆ ಸತ್ತಿರೋ ವಿಷಯ ಗೊತ್ತಾಗುತ್ತೆ. ಎಲ್ಲರೂ ಕಷ್ಟಪಟ್ಟು ನಾತನಾತನ ದೇಹವನ್ನು ಹುಡುಕಿರ್ತಾರೆ. ಅಲ್ಲಿಗೆ ತಿನ್ನ ಬರ್ತಾನೆ. ಎಲ್ಲರೂ ತಿನ್ನನಿಗೆ ಅಂತ್ಯ ಸಂಸ್ಕಾರ ಮಾಡೋಕೆ ಹೇಳ್ತಾರೆ. ಆದ್ರೆ ತಿನ್ನ ಮೊದಲು ಕಾಲಮುಖನ ವಧೆ ಮಾಡಿದ ನಂತರವೇ ಅವನ ತಂದೆಯ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ಆ ದಿನ ರಾತ್ರಿ ತಿನ್ನ ಕಾಲಮುಖನ ಜೊತೆ ಇದ್ದ ಒಬ್ಬ ಸೈನಿಕನಿಗೆ ಬಾಣ ಹೊಡೆದು ಸಾಯಿಸ್ತಾನೆ. ಅದನ್ನು ನೋಡಿ ಕಾಲಮುಖನ ಕಡೆಯವರು ತಿನ್ನನ ಕಡೆ ಬಾಣ ಬಿಟ್ರೆ ಒಂದು ಬಾಣ ಕೂಡ ತಿನ್ನನವರೆಗೂ ಹೋಗೋದೇ ಇಲ್ಲ. ಇದ್ರಿಂದ ತಿನ್ನ ಬಿಲ್ವಿದ್ಯೆಯಲ್ಲಿ ಎಷ್ಟು ಪ್ರವೀಣ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇ ರಾತ್ರಿ ಕಾಲಮುಖ ಅವನ ಸೈನ್ಯದ ಜೊತೆ ತಿನ್ನನ ಮೇಲೆ ಆಕ್ರಮಣ ಮಾಡ್ತಾನೆ.
ಆದ್ರೆ ತಿನ್ನ ಎಲ್ಲಾ ಪಂಗಡದವರನ್ನು ಒಟ್ಟಿಗೆ ಸೇರಿಸಿ ಕಾಲಮುಖನ ಮೇಲೆ ಅಟ್ಯಾಕ್ ಮಾಡಿ ತಿನ್ನ ಸ್ವತಃ ಕಾಲಮುಖನ ತಲೆಯನ್ನ ಕತ್ತರಿಸ್ತಾನೆ. ಆಮೇಲೆ ಹೋಗಿ ಅವನ ತಂದೆಯ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅಂತ್ಯ ಸಂಸ್ಕಾರ ಮಾಡಿ ಅವನ ಊರಿಗೆ ವಾಪಸ್ ಹೋಗದೆ ಅವನ ತಂದೆಯ ಮಾತಿಗೆ ಬದ್ಧನಾಗಿ ವಾಪಸ್ ಅವನ ಗುಡಿಸಲಿಗೆ ಹೋಗ್ತಾನೆ. ಹೀಗಿದ್ದಾಗ ಶಿವರಾತ್ರಿ ಬರುತ್ತೆ. ನೆಮಾಲಿ ಉಪವಾಸ ಇದ್ದು ಶಿವನಿಗೆ ಅಂಬಲಿ ಇಟ್ಟು ಪೂಜೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಬಂದ ತಿನ್ನ ತಿನ್ನೋಕೆ ಏನಿದೆ ಅಂತ ಕೇಳಿದ್ರೆ ನೆಮಾಲಿ ಇವತ್ತು ಶಿವರಾತ್ರಿ, ಇವತ್ತೊಂದಿನ ಉಪವಾಸ ಇರಿ ಅಂತ ಹೇಳ್ತಾಳೆ. ಆದ್ರೆ ತಿನ್ನ ಮೊದಲೇ ನಾಸ್ತಿಕ. ನೆಮಾಲಿ ಹೇಳೋ ಮಾತನ್ನ ಕೇಳದೆ ಶಿವನಿಗೆ ಇಟ್ಟಿದ್ದ ಅಂಬಲಿ ಕುಡಿಯೋಕೆ ಹೋಗ್ತಾನೆ. ಅಲ್ಲಿ ಇಬ್ಬರಿಗೂ ಜಗಳ ಆಗುತ್ತೆ. ಅಂಬಲಿ ಚೆಲ್ಲೋಗುತ್ತೆ. ತಿನ್ನ ಅಂಬಲಿ ಇಲ್ಲ ಅಂದ್ರೇನಂತೆ, ನಾನು ಹೋಗಿ ಜಿಂಕೆ ಬೇಟೆ ಆಡಿ ಬರ್ತೀನಿ, ಅಡಿಗೆ ಮಾಡೋಕೆ ರೆಡಿ ಇರು ಅಂತ ಹೇಳ್ತಾನೆ. ಅದಕ್ಕೆ ನೆಮಾಲಿ, ನೀವು ಬೇಟೆ ಆಡೋಕು ಶಿವನ ಅಪ್ಪಣೆ ಇರ್ಬೇಕು, ಇವತ್ತು ನಿಮಗೆ ಯಾವುದೇ ಬೇಟೆ ಸಿಗಲ್ಲ ಅಂತ ಹೇಳ್ತಾಳೆ. ತಿನ್ನ ಅದನ್ನ ಚಾಲೆಂಜ್ ಆಗಿ ಸ್ವೀಕರಿಸಿ ಕಾಡಿಗೆ ಹೋಗ್ತಾನೆ. ರಾತ್ರಿ ಆದ್ರೂ ತಿನ್ನನಿಗೆ ಯಾವುದೇ ಬೇಟೆ ಸಿಗಲ್ಲ. ಅದಕ್ಕೆ ತಿನ್ನ ಬೇಜಾರಲ್ಲಿ ಶಿವಲಿಂಗದ ರೀತಿ ಇರೋ ಕಲ್ಲಿನ ಮೇಲೆ ಕಾಲನ್ನ ಹಾಕೊಂಡು ಅಲ್ಲೇ ಮಲಗಿರ್ತಾನೆ. ಇದನ್ನ ನೋಡ್ತಾ ಪಾರ್ವತಿ, ಇಂಥ ನಾಸ್ತಿಕ ಹೇಗೆ ನಿಮ್ಮ ವಾಯುಲಿಂಗವನ್ನ ಪ್ರಪಂಚಕ್ಕೆ ಪರಿಚಯ ಮಾಡ್ತಾನೆ ಅಂತ ಶಿವನ ಕೇಳ್ತಾಳೆ. ಅದಕ್ಕೆ ಶಿವ, ಇವತ್ತು ಶಿವರಾತ್ರಿ, ತಿನ್ನ ಒಂದು ಸಲ ಶಿವಯ್ಯ ಅಂದ್ರೆ ಅವನು ಅಂದುಕೊಂಡ ಹಾಗೆ ಆಗುತ್ತೆ, ಇಲ್ಲ ಅಂದ್ರೆ ಅವನಿಗೆ ಈ ಜನ್ಮದಲ್ಲೂ ಮುಕ್ತಿ ಸಿಗಲ್ಲ. ತಿನ್ನ ಶಿವ ಅನ್ಬೇಕು ಅಂದ್ರೆ ಅದು ಒಬ್ಬನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ರುದ್ರನ ಕರೀತಾನೆ. ರುದ್ರನ ಪಾತ್ರ ಮಾಡಿರೋದು ಪ್ರಭಾಸ್ ಅವರು. ರುದ್ರಗೆ 3 ಕೆಲಸ ಇರುತ್ತೆ. ಮೊದಲನೆಯದು ತಿನ್ನ ಶಿವಯ್ಯ ಅನ್ನೋ ಹಾಗೆ ಮಾಡೋದು. ಎರಡನೆಯದು ಮಹಾದೇವ ಶಾಸ್ತ್ರಿಗೆ ವಾಯುಲಿಂಗ ಅವರಿಗೆ ಮಾತ್ರ ಸೇರಿದ್ದಲ್ಲ ಅಂತ ಅರ್ಥ ಮಾಡಿಸೋದು. ಮೂರನೆಯದು ನೆಮಾಲಿಗೆ ಶಿವನ ಧ್ಯಾನ ಮಾಡೋಕೆ ಉಪವಾಸ ಒಂದೇ ದಾರಿಯಲ್ಲ ಅಂತ ತಿಳಿ ಹೇಳೋದು. ರುದ್ರ 3 ಕಡೆಗೆ ಒಟ್ಟಿಗೆ ಹೋಗ್ತಾನೆ. ಮೊದಲು ಮಹಾದೇವ ಶಾಸ್ತ್ರಿ ಬಳಿ ಹೋಗ್ತಾನೆ. ಮಹಾದೇವ ಶಾಸ್ತ್ರಿ ವಾಯುಲಿಂಗದ ಬಳಿ ಇದ್ದ ಕಾರಣ ರುದ್ರನ ನೋಡಿ ನೀನ್ ಹೇಗೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾ ಇರ್ತಾನೆ. ಅವಾಗ ಮಹಾದೇವ ಶಾಸ್ತ್ರಿ ಲಿಂಗದ ಮುಂದೆ ಇಟ್ಟಿದ್ದ ಪಂಚೆಗೆ ಬೆಂಕಿ ಹಚ್ಕೊಂಡು ಸುಟ್ಟೋಗುತ್ತೆ. ರುದ್ರ ಅವನ ಬಳಿ ಇದ್ದ ಪಂಚೆ ಕೊಟ್ರೆ ಮಹಾದೇವ ಶಾಸ್ತ್ರಿ ಅದನ್ನ ತಗೊಳ್ಳಲ್ಲ. ವಾಯುಲಿಂಗಕ್ಕೆ ನಮ್ಮ ಪೂರ್ವಜರು ಮಾತ್ರ ಪೂಜೆ ಮಾಡ್ತಾ ಇರೋದು, ಹಾಗಾಗಿ ಅದನ್ನು ಬೇರೆ ಯಾರು ನೋಡಬಾರದು ಅಂತ ಹೇಳ್ತಾ ಇರ್ತಾನೆ. ರುದ್ರ ಮಹಾದೇವ ಶಾಸ್ತ್ರಿಗೆ ಎಷ್ಟೇ ಅರ್ಥ ಮಾಡಿಸೋಕೆ ಪ್ರಯತ್ನ ಪಟ್ಟರೂ ಆಗಲ್ಲ. ಈ ಕಡೆ ನೆಮಾಲಿ ಬಳಿಗೆ ಹೋದ ರುದ್ರ ಹಸಿವಾಗ್ತಿದೆ, ಏನಾದರೂ ಕೊಡಿ ಅಂತ ಕೇಳ್ತಾನೆ. ನೆಮಾಲಿ ತಿನ್ನಗೆ ಹೇಳಿದ ಹಾಗೆ ಉಪವಾಸ ಇರ್ಬೇಕು ಅಂತ ಹೇಳ್ತಾಳೆ. ರುದ್ರ ಶಿವನ ಮುಂದೆ ಇಟ್ಟಿದ್ದ ಅಂಬಲಿಯನ್ನ ಕುಡಿದು ನೆಮಾಲಿಗೆ ಅವರವರ ಭಕ್ತಿ ಅವರವರಿಗೆ ಬಿಟ್ಟಿದ್ದು, ನಿನ್ನ ಭಕ್ತಿಯನ್ನ ಬೇರೆಯವರ ಮೇಲೆ ಹೇರಬಾರದು ಅಂತ ಅರ್ಥ ಮಾಡಿಸ್ತಾನೆ. ಇನ್ನ ಈ ಕಡೆ ತಿನ್ನ ಮಲಗಿದ್ದ ಜಾಗಕ್ಕೆ ಹೋಗಿ ರುದ್ರ ಒಂದು ಬಾರಿ ಶಿವ ಅಂತ ಹೇಳಿದ್ರೆ ನೀನು ಅನ್ಕೊಂಡ ಹಾಗೆ ಆಗುತ್ತೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ತಿನ್ನ ರುದ್ರನ ನೆಮಾಲಿ ಕಳಿಸಿರ್ಬೇಕು ಅನ್ಕೊಂಡು ಶಿವ ಅಂತ ಏನೂ ಇಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳಿ ಅಲ್ಲೇ ಲಿಂಗದ ರೀತಿ ಇರೋ ಕಲ್ಲಿನ ಮೇಲೆ ಕಾಲಿಡೋಕೆ ಹೋಗ್ತಾನೆ. ರುದ್ರ ಬೇಡ ಅಂತಾನೆ. ಅವಾಗ ತಿನ್ನ, ನೀನ್ ಶಿವನಿಗೆ ಬಂದು ನನ್ನ ತಡೆಯೋಕೆ ಹೇಳು ಅಂತಾನೆ. ಅದಕ್ಕೆ ರುದ್ರ, ನಿನಗೆ ಶಿವ ಯಾಕೆ, ನಾನೇ ಸಾಕು ಅಂತ ತಿನ್ನನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ತಿನ್ನ ರುದ್ರನಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಒಂದೇಟು ಹೊಡೆಯೋಕೆ ಆಗಲ್ಲ. ರುದ್ರ ಹೊಡೆದ ಒಂದೇ ಒಂದು ಏಟಿಗೆ ತಿನ್ನ ಹಾರಿ ನದಿಯೊಳಗೆ ಬೀಳ್ತಾನೆ. ತಿನ್ನ ಈಜಾಡ್ತಾ ದಡಕ್ಕೆ ಬಂದ್ರೆ ಕರೆಕ್ಟ್ ಆಗಿ ಅವನು ವಾಯುಲಿಂಗದ ಬಳಿ ಇರ್ತಾನೆ. ನೋಡಿದ್ರೆ ರುದ್ರ ಅಲ್ಲೂ ಇರ್ತಾನೆ. ಅಲ್ಲಿ ಮತ್ತೆ ತಿನ್ನ ರುದ್ರನ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾನೆ. ಆ ಯುದ್ಧದಲ್ಲಿ ತಿನ್ನ ಅವನಿಗೆ ಗೊತ್ತಿಲ್ಲದ ಹಾಗೆ ಅಲ್ಲೇ ಇದ್ದ ವಿಭೂತಿನ ಮೈಗೆ ಬಳ್ಕೋತಾನೆ. ಬಿಲ್ವಪತ್ರೆ ಲಿಂಗದ ಮೇಲೆ ಬೀಳೋ ಹಾಗೆ ಮಾಡ್ತಾನೆ. ಕಡೆಗೆ ಲಿಂಗಕ್ಕೆ ಕಾಯಿ ಕೂಡ ಹೊಡಿತಾನೆ. ಅದನ್ನ ನೋಡಿ ರುದ್ರ ತಿನ್ನನಿಗೆ, ನಿನಗೆ ಶಿವನ ಮೇಲೆ ಭಕ್ತಿ ಇಲ್ಲದೆ ಇರೋ ರೀತಿ ನಾಟಕ ಆಡ್ತಾ ಇದ್ಯಾ, ನೀರಲ್ಲಿ ಸ್ನಾನ ಮಾಡ್ಕೊಂಡ್ ಬಂದೆ, ಮೈಗೆಲ್ಲ ವಿಭೂತಿ ಹಚ್ಕೊಂಡೆ, ಬಿಲ್ವಪತ್ರೆ ಲಿಂಗಕ್ಕೆ ಹಾಕಿ ಕಾಯಿ ಹೊಡೆದು ಪೂಜೆ ಮಾಡ್ದಲ್ಲ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆ ಕೋಮಾಗೆ ಹೋಗಿದ್ದ ಬೆಬ್ಬುಲಿಗೆ ಎಚ್ಚರ ಆಗಿ ನೆಮಾಲಿ ಮೇಲೆ ಅತ್ಯಾಚಾರ ಮಾಡೋಕೆ ಬರ್ತಾನೆ. ನೆಮಾಲಿ ಬೆಬ್ಬುಲಿಯಿಂದ ತಪ್ಪಿಸ್ಕೊಂಡು ಗುಡಿಸಲು ಒಳಗೆ ಸೇರ್ಕೋತಾಳೆ. ಆದ್ರೆ ಬೆಬ್ಬುಲಿ ಗುಡಿಸಲಿಗೆ ಬೆಂಕಿ ಹಾಕ್ತಾನೆ. ನೆಮಾಲಿ ಅಲ್ಲಿಂದ ಕಾಡೊಳಗೆ ಓಡೋಗ್ತಾಳೆ. ಬೆಬ್ಬುಲಿ ನೆಮಾಲಿ ಹಿಡಿಯೋಕೆ ಹೋಗೋ ಮುಂಚೆ ತಿನ್ನ ಇಟ್ಟಿದ್ದ ಡಮರುಗ ಬಡಿದು ಹೋಗ್ತಾನೆ. ಅದನ್ನ ಕೇಳಿ ತಿನ್ನ ಮನೆ ಬಳಿಗೆ ಓಡ್ ಬರ್ತಾನೆ. ಮನೆಯೆಲ್ಲ ಸುಟ್ಟೋಗಿರುತ್ತೆ. ನೆಮಾಲಿ ಹುಡುಕಿಕೊಂಡು ತಿನ್ನ ಕಾಡೊಳಗೆ ಹೋಗ್ತಾನೆ. ಈ ಕಡೆ ನೆಮಾಲಿ ಓಡೋಗುವಾಗ ಕಾಲ್ಜಾರಿ ಬಿದ್ದು ಮೂರ್ಛೆ ತಪ್ತಾಳೆ. ಅಲ್ಲಿಗೆ ಬೆಬ್ಬುಲಿ ಬರ್ತಾನೆ. ಅವಾಗ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಜೇಡ ಬಂದು ಬೆಬ್ಬುಲಿ ಸುತ್ತ ಬಲೆ ಬಿಟ್ಟು ಬೆಬ್ಬುಲಿನ ನೇತಾಕುತ್ತೆ. ಆಮೇಲೆ ಹಾವು ಬಂದು ಬೆಬ್ಬುಲಿ ಸುತ್ತ ಸುತ್ಕೊಂಡು ಅವನ ತಲೆಗೆ ಕಚ್ಚಿ ಸಾಯಿಸ್ಬಿಡುತ್ತೆ. ಆಮೇಲೆ ಆನೆ ಬಂದು ಮೂರ್ಛೆ ತಪ್ಪಿದ್ದ ನೆಮಾಲಿನ ಎತ್ಕೊಂಡು ಹೋಗುತ್ತೆ. ಜೇಡ, ಹಾವು, ಆನೆ 3 ಜನರು ಶಿವನ ಭಕ್ತರೆ. ತಿನ್ನ ಕಾಡಲ್ಲಿ ನೆಮಾಲಿ ಹುಡಿಕೊಂಡು ಬಂದಾಗ ಅವನಿಗೆ ದೊಡ್ಡ ದೊಡ್ಡ ಜೇಡರ ಬಲೆಗಳು, ಆನೆ ಹೆಜ್ಜೆಗಳು, ಹಾವಿನ ಪೊರೆ ಎಲ್ಲ ಕಾಣಿಸುತ್ತೆ. ತಿನ್ನ ಕಾಡೆಲ್ಲ ಸುತ್ಕೊಂಡು ಮತ್ತೆ ವಾಯುಲಿಂಗದ ಬಳಿಗೆ ಹೋಗ್ತಾನೆ. ಅಲ್ಲಿ ರುದ್ರನ ಬಳಿ ತಿನ್ನ, ನನಗೆ ಕಾಡೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಅನ್ಕೊಂಡಿದ್ದೆ, ಆದ್ರೆ ಆನೆ ಹೆಜ್ಜೆ, ಜೇಡರ ಬಲೆ, ಹಾವಿನ ಪೊರೆ ಎಲ್ಲಾನು ಇವತ್ತೇ ಮೊದಲು ನೋಡ್ತಾ ಇರೋದು, ನೆಮಾಲಿ ಬೇರೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಅವಾಗ ರುದ್ರ ಮತ್ತೆ ತಿನ್ನನಿಗೆ ಒಂದು ಬಾರಿ ಶಿವ ಅಂತ ಹೇಳು ಅಂತ ಹೇಳ್ತಾನೆ. ತಿನ್ನ ಅದನ್ನು ಟ್ರೈ ಮಾಡೋಣ ಅಂತ ಶಿವಯ್ಯ ಅಂತಾನೆ. ಅವಾಗ ಆನೆ ನೆಮಾಲಿನ ಎತ್ಕೊಂಡು ಬಂದು ವಾಯುಲಿಂಗದ ಬಳಿ ಬಿಟ್ಟು ಹೋಗುತ್ತೆ. ನೆಮಾಲಿಗೆ ಎಚ್ಚರ ಆಗುತ್ತೆ. ಅಷ್ಟರಲ್ಲಿ ರುದ್ರ ಮಾಯ ಆಗಿರ್ತಾನೆ. ಎಚ್ಚರ ಆದ ನೆಮಾಲಿ ವಾಯುಲಿಂಗ ನೋಡಿ ಖುಷಿಯಾಗಿ ನಮಸ್ಕಾರ ಮಾಡಿ ತಿನ್ನನಿಗೆ, ಡೈಲಿ ನನ್ನ ಇಲ್ಲಿಗೆ ಕರ್ಕೊಂಡ್ ಬಾ, ಪೂಜೆ ಮಾಡ್ತೀನಿ ಅಂತ ಕೇಳ್ತಾಳೆ. ಅದಕ್ಕೆ ಪ್ರತಿದಿನ ಇಲ್ಲಿಗೆ ಬರೋದು ಯಾಕೆ, ಲಿಂಗನ ಎತ್ಕೊಂಡು ಹೋಗೋಣ ಅಂತ ಲಿಂಗನ ಎತ್ಕೊಳ್ಳೋಕೆ ತಿನ್ನ ಹೋಗ್ತಾನೆ.
ಅವಾಗ ಆ ಲಿಂಗ ತಿನ್ನನಿಗೆ ಸಾಕ್ಷಾತ್ ಶಿವನ ರೀತಿ ಕಾಣುತ್ತೆ. ಇವಾಗ ತಿನ್ನನಿಗೆ ಶಿವನ ಮೇಲೆ ನಂಬಿಕೆ ಬರುತ್ತೆ. ಇಲ್ಲಿಂದ ತಿನ್ನ ಎಲ್ಲಿ ನೋಡಿದರೂ ಅವನಿಗೆ ಶಿವಲಿಂಗವೇ ಕಾಣುತ್ತಾ ಇರುತ್ತೆ. ತಿನ್ನ ಪ್ರತಿದಿನ ವಾಯುಲಿಂಗದ ಬಳಿನೇ ಇರ್ತಾನೆ. ಅದರ ಜೊತೆನೆ ಮಾತಾಡೋದು, ಅದರ ಜೊತೆನೆ ಊಟ ಮಾಡೋದು. ತಿನ್ನನಿಗೆ ಅವನು ಶಿವನ ಬಳಿ ಇದ್ದ ಹಾಗೇನೆ ಫೀಲ್ ಆಗ್ತಾ ಇರುತ್ತೆ. ಹೀಗಿದ್ದಾಗ ಒಂದಿನ ತಿನ್ನ ಬೇಟೆ ಆಡಿ ಮಾಂಸ ಬೇಯಿಸಿ ಅದನ್ನೇ ನೈವೇದ್ಯ ಅಂತ ವಾಯುಲಿಂಗದ ಬಳಿ ಕೂತ್ಕೊಂಡು ತಿಂತಾ ಇರ್ತಾನೆ. ಅವಾಗ ಅಲ್ಲಿಗೆ ಮಹಾದೇವ ಶಾಸ್ತ್ರಿ ಬಂದ್ಬಿಡ್ತಾನೆ. ಅವನು ತಿನ್ನನ ನೋಡಿ ಅವನಿಗೆ ಬೈತಾ ಭದ್ರಗಣನ ಕರೀತಾನೆ. ಇಷ್ಟು ದಿನ ಭದ್ರಗಣದವರು ಕೂಡ ವಾಯುಲಿಂಗದ ಬಳಿ ಬಂದಿರಲ್ಲ. ಇವಾಗ ಮೊದಲನೇ ಸಲ ಬರ್ತಾರೆ. ಎಲ್ರು ಮೊದಲು ವಾಯುಲಿಂಗಕ್ಕೆ ಕೈ ಮುಗಿದು ಆಮೇಲೆ ತಿನ್ನ ವಾಯುಲಿಂಗದ ಬಳಿ ಬಂದಿದ್ಕೆ, ಜೊತೆಗೆ ಮಾಂಸನ ನೈವೇದ್ಯ ಅಂತ ಹೇಳಿದ್ಕೆ ಭದ್ರಗಣದವರು ತಿನ್ನಗೆ ಚಾಟಿಯಲ್ಲಿ ಹೊಡೆಯೋಕೆ ಶುರು ಮಾಡ್ತಾರೆ. ಆದ್ರೂ ತಿನ್ನ ತಿರುಗಿ ಬೀಳಲ್ಲ. ತಿನ್ನನ ದೇಹದಿಂದ ರಕ್ತ ಬರ್ತಾ ಇರುತ್ತೆ. ಅದನ್ನ ನೋಡ್ತಿದ್ದ ವಾಯುಲಿಂಗಕ್ಕೆ ಶಿವನ ಕಣ್ಣುಗಳು ಬಂದು ಶಿವನ ಕಣ್ಣಲ್ಲಿ ನೀರು ಬರೋಕೆ ಶುರುವಾಗುತ್ತೆ. ಅದನ್ನ ನೋಡಿ ತಿನ್ನ ವಾಯುಲಿಂಗದ ಬಳಿ ಬಂದು ಕಣ್ಣೀರನ್ನ ಒರೆಸ್ತಾ ಇರ್ತಾನೆ. ಆದ್ರೆ ಶಿವನ ಕಣ್ಣು ಕೆಂಪಾಗಿ ರಕ್ತ ಬರೋಕೆ ಶುರುವಾಗುತ್ತೆ. ಅದಕ್ಕೆ ತಿನ್ನ ಅವನ ಕಣ್ಣನ್ನೇ ಕಿತ್ತು ಶಿವನಿಗೆ ಹಾಕ್ತಾನೆ. ಆಮೇಲೆ ಶಿವನ ಇನ್ನೊಂದು ಕಣ್ಣಲ್ಲೂ ಕೂಡ ರಕ್ತ ಬರೋಕೆ ಶುರುವಾಗುತ್ತೆ. ತಿನ್ನ ಶಿವನ ಕಣ್ಣಿನ ಬಳಿ ಅವನ ಕಾಲನ್ನು ಇಟ್ಟು ಇನ್ನೊಂದು ಕಣ್ಣನ್ನು ಕಿತ್ತು ಶಿವನಿಗೆ ಹಾಕ್ತಾನೆ. ಇದನ್ನ ನೋಡುತ್ತಿದ್ದ ಮಹಾದೇವ ಶಾಸ್ತ್ರಿ ಮತ್ತೆ ಭದ್ರಗಣದವರೆಲ್ಲ ಶಿವನ ಧ್ಯಾನ ಮಾಡೋಕೆ ಶುರು ಮಾಡ್ತಾರೆ. ಆವಾಗ ಶಿವ ಮತ್ತೆ ಪಾರ್ವತಿ ಪ್ರತ್ಯಕ್ಷ ಆಗಿ ತಿನ್ನನ ಭಕ್ತಿಗೆ ಮೆಚ್ಚಿ ಅವನಿಗೆ ಕಣ್ಣನ್ನ ವಾಪಸ್ ನೀಡ್ತಾರೆ. ಶಿವನಿಗೆ ಕಣ್ಣನ್ನು ನೀಡಿದ್ದಕ್ಕಾಗಿ ತಿನ್ನನಿಗೆ ಕಣ್ಣಪ್ಪ ಅಂತ ಹೆಸರನ್ನು ನೀಡಿ ವಾಯುಲಿಂಗ ಇದ್ದ ಜಾಗವನ್ನ ಶ್ರೀ ಕಾಳಹಸ್ತಿ ಅಂತ ಸ್ಥಾಪನೆ ಮಾಡಿ ವಾಯುಲಿಂಗದ ಮುಂಚೆ ಕಣ್ಣಪ್ಪನಿಗೆ ಪೂಜೆ ಆಗ್ಬೇಕು ಅಂತ ಶಿವ ಹೇಳ್ತಾನೆ. ಅದನ್ನ ಕೇಳಿ ತಿನ್ನ ಅವನಿಗೆ ಮುಕ್ತಿ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಒಪ್ಪಿದ ಶಿವ ಕಣ್ಣಪ್ಪನಿಗೆ ಮುಕ್ತಿ ನೀಡ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಈ ಮೂವಿ 3 ಗಂಟೆ ಇದೆ. ಇದನ್ನ ನೋಡೋ ಬದಲು ನಮ್ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಮೂವಿ ನೋಡೋದೇ ಒಳ್ಳೇದು. ಇದು ಮೂವಿ ನೋಡಿ ನನ್ಗನ್ಸಿದ್ದು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.